ವೀಕ್ಷಕರಿಗೆ ವಿದ್ಯಾ ವಿಶೇಷ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 2025 ಮೇಷರಾಶಿಯವರಿಗೆ ಎಷ್ಟು ಶುಭಕರವಾಗಿರಲಿದೆ ಹಾಗೂ ಅವರ ಜೀವನದಲ್ಲಿ ಆಗುವ 7 ಮಹತ್ವಪೂರ್ಣ ಬದಲಾವಣೆಗಳ ಬಗ್ಗೆ ತಿಳಿಸುತ್ತಿದ್ದೇವೆ. ವಿಡಿಯೋವನ್ನ ಸಂಪೂರ್ಣವಾಗಿ ಕೇಳಿ ಮತ್ತು ಈ ವಿಡಿಯೋದಲ್ಲಿ ಹೇಳುವಂತಹ ವಿಷಯಗಳು ಜ್ಯೋತಿಷ್ಯದಲ್ಲಿ ಪರಿಣಿತಿ ಹೊಂದಿದಂತಹ ಜ್ಯೋತಿಷಿಗಳು ಹಾಗೂ ವಿದ್ವಾಂಸರ ಸಲಹೆಯನ್ನ ಪಡೆದುಕೊಂಡು ನಾವು ಭವಿಷ್ಯವಾಣಿಯನ್ನ ಹೇಳ್ತಿದ್ದೇವೆ. ಅಲ್ಲದೆ 2025ರಲ್ಲಿ ಮೇಷರಾಶಿಯವರಿಗೆ ಹಣದ ಹರಿವು ಎಷ್ಟಿದೆ, ಅವರು ಮಾಡುವ ಕಾರ್ಯದಲ್ಲಿ ಆಗುವ ಯಶಸ್ಸು, ವಿದ್ಯೆಯಲ್ಲಿ ಯಾವ ರೀತಿ ಮುಂದುವರಿಯಬೇಕು, ಸಂತಾನ ಫಲ ಹೇಗಿದೆ, ಪ್ರೀತಿ ಪ್ರೇಮದಲ್ಲಾಗುವ ಬದಲಾವಣೆಗಳೇನು, ತಿರುವುಗಳೇನು, ದಾಂಪತ್ಯ ಜೀವನ ಹೇಗಿದೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿದ್ದೇವೆ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಾವು ಹೇಳುವಂತಹ ಈ ಮಾಹಿತಿಗಳನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ನಾವು ಕುಲಂಕುಷವಾಗಿ ಪರಿಶೀಲಿಸಿ 2025ರ ಒಂದು ಪ್ರೆಡಿಕ್ಷನ್ ಅನ್ನ ಮಾಡ್ತಾ ಇದ್ದೇವೆ. ನಾವು ಹೇಳಿರುವಂತಹ ಈ ಭವಿಷ್ಯವಾಣಿ ಎಷ್ಟು ಸತ್ಯವಾಗಿರುತ್ತದೆ ಎನ್ನುವುದನ್ನ ನೀವೇ ಕೇಳಿ ಕಮೆಂಟ್ ಬಾಕ್ಸ್ ನಲ್ಲಿ ಬಂದು ಹೇಳ್ತೀರಿ. ಮೊದಲನೇದಾಗಿ ಮೇಷರಾಶಿಯವರ ವಾರ್ಷಿಕ ರಾಶಿಫಲದ ಕುಂಡಲಿಯನ್ನ ನಾವಿಲ್ಲಿ ಗಮನಿಸುವುದಾದ್ರೆ, ಬೃಹಸ್ಪತಿ ಗುರು ವೃಷಭ ರಾಶಿಯಲ್ಲಿ 2ನೇ ಸ್ಥಾನದಲ್ಲಿ ಇದ್ದಾನೆ. ಫೆಬ್ರವರಿ 4ರವರೆಗೂ ವಕ್ರಿಯ ಸ್ಥಾನದಲ್ಲಿ ಇರುತ್ತಾನೆ. ಅದರ ಜೊತೆಗೆ ಮಂಗಳ ಗ್ರಹದ ಸ್ಥಿತಿಯನ್ನು ನಾವಿಲ್ಲಿ ಗಮನಿಸುವುದಾದ್ರೆ 4ನೇ ಸ್ಥಾನದಲ್ಲಿ ಕರ್ಕ ರಾಶಿಯಲ್ಲಿ ಸ್ಥಾನವನ್ನ ಪಡೆದಿದ್ದು ನೀಚ ಸ್ಥಾನದಲ್ಲಿ ಇರ್ತಾನೆ. ವರ್ಷವಿಡೀ ನಿಮಗೆ ಉತ್ತಮ ಹಾಗೂ ಶುಭ ಫಲಗಳನ್ನ ಈ ಗ್ರಹಗಳು ನೀಡಲಿದೆ. ಇನ್ನು ಕೇತು ಗ್ರಹವು 6ನೇ ಸ್ಥಾನದಲ್ಲಿದ್ದು ಬುಧ ಗ್ರಹವು 8ನೇ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಸೂರ್ಯ ದೇವರು 9ನೇ ಸ್ಥಾನದಲ್ಲಿ ಕುಳಿತಿದ್ದು ಇನ್ನು ಚಂದ್ರ ದೇವರು 10ನೇ ಸ್ಥಾನದಲ್ಲಿದ್ದಾರೆ. ಶುಕ್ರ ಹಾಗೂ ಶನಿ ದೇವರು ಇಬ್ಬರು 11ನೇ ಸ್ಥಾನದಲ್ಲಿ ವಿರಾಜಮಾನರಾಗಿರುವುದರಿಂದ ನಿಮಗೆ ಈ 2 ಗ್ರಹಗಳು ನಿಮಗೆ 2 ಯೋಗವನ್ನ ಈ ವರ್ಷ ತಂದುಕೊಡಲಿವೆ. ಅವು ಯಾವುವೆಂದರೆ ಶಸ್ಯ ಹಾಗೂ ಮಾಲವ್ಯ ಯೋಗದಿಂದ ಉತ್ತಮ ಫಲಗಳನ್ನ ಈ 2 ಗ್ರಹಗಳು ಅನುಗ್ರಹಿಸಲಿದ್ದಾವೆ. ಏನು ರಾಹು 12ನೇ ಸ್ಥಾನದಲ್ಲಿದ್ದು ವರ್ಷದ ರಾಶಿ ಫಲವನ್ನ ಒಟ್ಟಾರೆಯಾಗಿ ನೋಡುವುದಾದರೆ ನಿಮಗೆ ಉತ್ತಮವಾಗಿದೆ ಹಾಗೂ ಅತ್ಯುತ್ತಮ ಫಲಗಳನ್ನ ಈ ಗ್ರಹಗಳು ನಿಮಗೆ ನೀಡಲಿವೆ. 9 ಗ್ರಹಗಳು ಈ ರೀತಿ ತಮ್ಮ ತಮ್ಮ ಸ್ಥಾನಗಳಲ್ಲಿ 2025ರಲ್ಲಿ ಕಳೆದಿವೆ. ಮೊದಲನೇದಾಗಿ 2025ರ ಭವಿಷ್ಯವಾಣಿಯನ್ನ ನೋಡುತ್ತಿರುವಂತಹ ನನ್ನ ಎಲ್ಲಾ ವೀಕ್ಷಕ ಮಿತ್ರರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲಾ ಕೆಲಸಗಳು, ಇಷ್ಟಾರ್ಥಗಳು ಬೇಗನೆ ಸಿದ್ಧಿಯಾಗಲಿ, ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ಸಂಪತ್ತು ಇನ್ನೂ ಹೆಚ್ಚಾಗಲಿ ಎಂದು ತಾಯಿ ಜಗನ್ಮಾತೆಯಲ್ಲಿ ಬೇಡಿಕೊಳ್ಳುತ್ತಾ ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಿದ್ದೇವೆ. 2025ರಲ್ಲಿ ಮೇಷರಾಶಿಯವರ ಆರೋಗ್ಯ ಹೇಗಿದೆ ಮತ್ತು ಹೆಲ್ತ್ ಕಂಡೀಷನ್ ಯಾವ ರೀತಿ ಇರ್ತದೆ ಅನ್ನೋದನ್ನ ನಾವಿಲ್ಲಿ ನೋಡುವುದಾದ್ರೆ 2025ರ ಈ ಅಂಕಿಗಳನ್ನ ನಾವಿಲ್ಲಿ ಗಮನಿಸುವುದಾದ್ರೆ 2+2+5 ಅಂದ್ರೆ 9 ಸಂಖ್ಯೆ ಕಂಡು ಬರ್ತದೆ. ಇದು ಮಂಗಳ ಗ್ರಹದ ಅಧಿಪತ್ಯವನ್ನ ಸೂಚಿಸುತ್ತದೆ. ಅಂದ್ರೆ 2025ರಲ್ಲಿ ಮೇಷರಾಶಿಯ ಅಧಿಪತಿ ದೇವರು ಇಲ್ಲಿ ಮಂಗಳ ದೇವನಾಗಿರ್ತಾನೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಇಲ್ಲಿ ಮಂಗಳ ಗ್ರಹದ ಪ್ರಭಾವ ನಿಮ್ಮ ಮೇಲೆ ಹೆಚ್ಚು ಬೀಳಲಿದೆ. ಹಾಗಾಗಿ ಹೆಚ್ಚಿನ ಜನರು ಈ ವರ್ಷ ವ್ಯಾಯಾಮ, ಯೋಗ, ಜಿಮ್ ಹಾಗೂ ದೇಹವನ್ನ ದಂಡಿಸುವಂತಹ ಕೆಲಸ ಹಾಗೂ ಕಾರ್ಯಗಳಲ್ಲಿ ನಿಮ್ಮನ್ನ ನೀವು ಹೆಚ್ಚಾಗಿ ತೊಡಗಿಸಿಕೊಳ್ತೀರಿ. ಅಲ್ಲದೆ ದೇಹವನ್ನ ಫಿಟ್ ಆಗಿಡಿಸಲು ಬೆವರ ಸುರಿಸ್ತೀರಿ. ಏಕೆಂದ್ರೆ ಮಂಗಳ ದೇವನು ಯುವ ಸೇನಾಪಡೆಯ ಸ್ಥಾನವನ್ನ ಗ್ರಹಗಳಲ್ಲಿಯೇ ಆತನಿಗೆ ನೀಡಲಾಗಿದೆ. ಹಾಗಾಗಿ ವಯಸ್ಸಾದ ಅಜ್ಜ ಅಜ್ಜಿಯರು ಕೂಡ ಇಲ್ಲಿ ಯುವಕರಂತೆ ಓಡಾಡುವಂತಹ ವರ್ಷ ಇದಾಗಿರ್ತದೆ. ಆರೋಗ್ಯ ತುಂಬಾ ಉತ್ತಮವಾಗಿರ್ತದೆ. ಅಲ್ಲದೆ ಈ ವರ್ಷದಲ್ಲಿ ನಿಮಗೆ ದೇಹ ದಂಡನೆಯ ಕೆಲಸವನ್ನ ಹೆಚ್ಚಿಸುತ್ತದೆ. ನೀವೇ ಅಥವಾ ನಿಮ್ಮ ಮನಸ್ಸು ಇಚ್ಛೆಯಿಂದಲೇ ಆರೋಗ್ಯವನ್ನ ಕಾಪಾಡಿಕೊಳ್ಳುವಂತಹ ಸಾಹಸ ಪಡ್ತೀರಿ. ಈ ವರ್ಷದಲ್ಲಿ ನೀವು ದೊಡ್ಡ ಹಾಗೂ ಉತ್ತಮ ಕೆಲಸದಲ್ಲಿ ನೇತೃತ್ವವನ್ನ ವಹಿಸ್ತೀರಿ. ಏಕೆಂದ್ರೆ ಮಂಗಳ ಗ್ರಹನು ಯಾವ ರೀತಿ ಸೇನಾಪಡೆಯ ಮುಖ್ಯಸ್ಥ ತನ್ನ ಕಾರ್ಯಗಳನ್ನ ನೆರವೇರಿಸ್ತಾನೋ ಹಾಗೆಯೇ ಮಂಗಳ ಗ್ರಹನು ಕೂಡ ನಿಮ್ಮ ರಾಶಿಯವರೆಗೆ ಸೇನಾಪತಿಯ ಒಂದು ನೇತೃತ್ವವನ್ನ ನಿರ್ವಹಿಸಲಿದ್ದಾನೆ, ಮಾರ್ಗದರ್ಶನವನ್ನ ನೀಡ್ತಿದ್ದಾನೆ. ನಿಮಗೆ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಈ ವರ್ಷ ತುಂಬಾ ಹೆಚ್ಚಿರುತ್ತದೆ. ದೊಡ್ಡ ಉತ್ತಮ ಕೆಲಸದಲ್ಲಿ ನಿಮಗೆ ನೇತೃತ್ವ ಸಿಗಲಿದೆ. ಒಟ್ಟಾರೆಯಾಗಿ ಆರೋಗ್ಯದ ಬಗ್ಗೆ ಹೇಳುವುದಾದ್ರೆ 2025 ತುಂಬಾ ಆರೋಗ್ಯಕರವಾಗಿದೆ ಮತ್ತು ಉತ್ತಮವಾಗಿದೆ. ಆದರೆ ವರ್ಷದ ಕುಂಡಲಿಯಲ್ಲಿ ಮಂಗಳನು ಕರ್ಕ ರಾಶಿಯಲ್ಲಿ ಕುಳಿತಿರುವುದರಿಂದ ಕರ್ಕ ರಾಶಿಯು ನೀಚ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ಸ್ವಲ್ಪ ನೆಗಡಿ, ಕೆಮ್ಮು, ಜ್ವರ, ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯ ಆರೋಗ್ಯದಲ್ಲಿ ತೊಂದರೆಗಳು ಆಗುವುದಿಲ್ಲ.
ಹೊಟ್ಟೆಗೆ ಸಂಬಂಧಪಟ್ಟಂತೆ ಕಾಯಿಲೆಗಳು ಬರಬಹುದು, ಫುಡ್ ಪಾಯ್ಸನ್ ಆಗಬಹುದು, ಅಲರ್ಜಿ ಸಮಸ್ಯೆಗಳು ಹೆಚ್ಚಾಗಬಹುದು, ಮುಖದ ಮೇಲೆ ಪಿಂಪಲ್ಸ್ ಬರಬಹುದು. ಈ ರೀತಿಯ ಸಮಸ್ಯೆಗಳು ನಿಮ್ಮನ್ನ ಕಾಡ್ತವೆ. ಅದರ ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಹೆಚ್ಚು ಕೋಪ ಬೇಗ ಬರ್ತದೆ. ಚಿಕ್ಕ ಚಿಕ್ಕ ವಿಷಯಕ್ಕೆ ನೀವು ಜಾಸ್ತಿ ಸಿಟ್ಟು ಮಾಡ್ಕೊಳ್ತೀರಿ, ಕೋಪ ಜಾಸ್ತಿ ಬರ್ತದೆ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದಿರಬೇಕು. ಮಂಗಳನು ನೀಚ ರಾಶಿಯಲ್ಲಿ ಇರ್ತಾನೆ. ಜನವರಿಯಿಂದ ಏಪ್ರಿಲ್ ವರೆಗೂ ನಿಮಗೆ ಸಣ್ಣ ಪುಟ್ಟ ಕಾಯಿಲೆಗಳು, ಆರೋಗ್ಯದಲ್ಲಿ ಏರ್ಪೇರು ಕಂಡು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಜೂನ್, ಆಗಸ್ಟ್, ಸೆಪ್ಟೆಂಬರ್ ನಲ್ಲಿ ನಿಮಗೆ ಬೆಂಕಿ ಹಾಗೂ ಸಣ್ಣ ಪುಟ್ಟ ವಾಹನಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಅಪಘಾತಗಳು ಆಗಬಹುದು. ಜಾಗರೂಕರಾಗಿರಿ. ಇಷ್ಟನ್ನ ಹೊರತುಪಡಿಸಿ ವರ್ಷವಿಡೀ ನೀವು ಆತ್ಮವಿಶ್ವಾಸದಿಂದ ಮುನ್ನುಗ್ಗುವಿರಿ ಹಾಗೂ ಆರೋಗ್ಯವೂ ಕೂಡ ತುಂಬಾ ಉತ್ತಮವಾಗಿರ್ತದೆ. ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ತೀರಿ. ಅಲ್ಲದೆ ಹೆಚ್ಚಿನ ವಿದ್ಯಾಭ್ಯಾಸದತ್ತ ಮುಖ ಮಾಡ್ತೀರಿ. ಹೆಚ್ಚಿನ ಜ್ಞಾನವನ್ನು ಗಳಿಸಿಕೊಳ್ಳಲು ನೀವು ಮುಂದಾಳತ್ವವನ್ನು ವಹಿಸಿಕೊಳ್ತೀರಿ. ಒಟ್ಟಾರೆಯಾಗಿ 2025ರಲ್ಲಿ ಈ 3 ಮಹತ್ವಪೂರ್ಣ ಬದಲಾವಣೆಗಳು ನಿಮ್ಮ ರಾಶಿಯಲ್ಲಿ ಬರಲಿದೆ. ಮೊದಲನೇದಾಗಿ ಆರೋಗ್ಯವನ್ನು ನೀವು ಉತ್ತಮಗೊಳಿಸಿಕೊಳ್ತೀರಿ. ನಿಮ್ಮನ್ನು ನೀವು ಸದೃಢಗೊಳಿಸಿಕೊಳ್ತೀರಿ, ಫಿಟ್ ಆಗಿಡಲು ಹೋರಾಡ್ತೀರಿ. ಇನ್ನು ಎರಡನೆಯದಾಗಿ ನಿಮಗೆ ದೊಡ್ಡ ಹಾಗೂ ಉತ್ತಮ ಕೆಲಸ, ನೀವು ಮೆಚ್ಚಿದಂತಹ ಕೆಲಸ ನಿಮಗೆ ಸಿಗಲಿದೆ. ಹೆಚ್ಚು ಲಾಭ ತರುವಂತಹ ಕೆಲಸ ಹಾಗೂ ಕಾರ್ಯಗಳು ನಿಮ್ಮ ಕೈಗೆ ಬರೆದಿದ್ದು ನೇತೃತ್ವ ಕೂಡ ನಿಮಗೆ ಸಿಗಲಿದೆ. ಮೂರನೇದಾಗಿ ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೊಳ್ತೀರಿ. ಈ ಒಂದು ಜನರೇಷನ್ಗೆ ಬೇಕಾದಂತಹ ಎಲ್ಲ ರೀತಿಯ ಜ್ಞಾನವನ್ನು ಪಡೆದುಕೊಳ್ಳಲು ನೀವು ಮುಂದಾಗ್ತೀರಿ. ಇನ್ನು ಹೊಚ್ಚ ಕೆಲಸಗಳು, ಕಾರ್ಯಗಳು ನಿಮಗೆ ಬಂದೊದಗಲಿವೆ. ಇನ್ನು 2025ರಲ್ಲಿ ಮೇಷರಾಶಿಯವರ ಹಣದ ಸ್ಥಿತಿಗತಿ ಇಲ್ಲಿ ನಾವು ನೋಡುವುದಾದ್ರೆ, ಮೇಷರಾಶಿಯವರ ಹಣದ ಸ್ಥಿತಿಗತಿಯನ್ನು ನಾವಿಲ್ಲಿ ಗಮನಿಸುವುದಾದ್ರೆ, ಬೃಹಸ್ಪತಿ ಗುರು ನಿಮ್ಮ ರಾಶಿಯ ಕುಂಡಲಿಯಲ್ಲಿ 2ನೇ ಸ್ಥಾನದಲ್ಲಿ ವಿರಾಜಮಾನರಾಗಿರ್ತಾನೆ. 2 ದೊಡ್ಡ ರಾಜಯೋಗವನ್ನು ಕೂಡ ಆತ ನಿಮಗೆ ಕರುಣಿಸಲಿದ್ದಾನೆ. ಜ್ಯೋತಿಷ್ಯದಲ್ಲಿ ಪಂಚ ಮಹಾಪುರುಷ ಎಂಬ 5 ಯೋಗಗಳಿರ್ತವೆ. ಅದರಲ್ಲಿ 2 ಯೋಗಗಳು ಅದೃಷ್ಟವನ್ನ ತಂದೊಡ್ಡಲಿವೆ. ಶಸ್ಯ ಯೋಗ ಹಾಗೂ ಮಾಲವ್ಯ ಯೋಗಗಳು ಉತ್ತಮ ಫಲ ಹಾಗೂ ಉತ್ತಮ ಲಾಭವನ್ನ ನಿಮಗೆ ಇಲ್ಲಿ ಕರುಣಿಸಲಿವೆ. ಫೆಬ್ರವರಿಯಿಂದ ನವೆಂಬರ್ ನಡುವೆ ಈ ಯೋಗಗಳು ಬರಲಿದ್ದು, ಈ ಯೋಗಗಳು ನಿಮಗೆ ಫೆಬ್ರವರಿಯಿಂದ ನವೆಂಬರ್ ನಡುವೆ ಬರಲಿವೆ. ಆದರೆ ಜನವರಿ ಅಂದ್ರೆ ವರ್ಷದ ಮೊದಲ ತಿಂಗಳಿನಲ್ಲಿ ಹಣಕಾಸಿನ ಸ್ಥಿತಿಗತಿ ತುಂಬಾ ನಾರ್ಮಲ್ ಆಗಿರ್ತದೆ. ಯಾಕಂದ್ರೆ ಈ ಒಂದು ಸಂದರ್ಭದಲ್ಲಿ ನೀವು ತೀರ್ಥಯಾತ್ರೆಯನ್ನ ಕೈಗೊಳ್ಳುವಂತಹ ಕೆಲಸ ಮಾಡ್ತೀರಿ, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ಬೇಕನ್ನುವಂತಹ ವಿಚಾರ ನಿಮ್ಮಲ್ಲಿ ಇರ್ತದೆ, ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗುವುದರಿಂದ ಸ್ವಲ್ಪ ಖರ್ಚು ಜಾಸ್ತಿ ಇರ್ತದೆ. ಆದರೆ ಫೆಬ್ರವರಿಯಿಂದ ನವೆಂಬರ್ ವರೆಗೆ ಹಣದ ಸ್ಥಿತಿ ತುಂಬಾನೇ ಚೆನ್ನಾಗಿರ್ತದೆ. ಈ ನಡುವೆ ಯಾವುದಾದ್ರೂ ಒಂದು ದೊಡ್ಡ ವ್ಯವಹಾರದಲ್ಲಿ ನಿಮಗೆ ಸಫಲತೆ ಸಿಗಬಹುದು, ಆಕಸ್ಮಿಕವಾಗಿ ಧನಲಾಭವಾಗ್ತದೆ. ವರ್ಷವಿಡೀ ನಿಮಗೆ ಈ 2 ಯೋಗಗಳು ನಿಮಗೆ ತುಂಬಾ ಉತ್ತಮ ಫಲಗಳನ್ನ ನೀಡಲಿವೆ. ಹಣಕಾಸಿನ ಹರಿವನ್ನ ತಂದೊಡ್ಲಿವೆ. ಯಾವುದಾದ್ರೂ ಮೂಲಗಳಿಂದ ನಿಮಗೆ ಹಣದ ಹರಿವು ಹೆಚ್ಚಾಗ್ತದೆ. ಹಣಕಾಸಿನ ಸ್ಥಿತಿ ಈ ವರ್ಷ ತುಂಬಾನೇ ಉತ್ತಮವಾಗಿದೆ. ಮೇಷರಾಶಿಯವರ ದಾಂಪತ್ಯ ಜೀವನ, ಸಂತಾನ ಫಲ ಹಾಗೂ ವಿದ್ಯಾರ್ಥಿಗಳ ಜೀವನದಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಇಲ್ಲಿ ನಾವು ನೋಡುವುದಾದ್ರೆ, ಮೇಷರಾಶಿಯವರ ಕುಂಡಲಿಯ ಪ್ರಕಾರ ಲಕ್ಷ್ಮೀನಾರಾಯಣ ಯೋಗ ಕೂಡಿ ಬರ್ತಾ ಇದೆ. ಮಾರ್ಚ್ನಿಂದ ಹಿಡಿದು ನವೆಂಬರ್ ವರೆಗೂ ಈ ಯೋಗ ಇರಲಿದೆ. ಇದರಿಂದ ನಿಮ್ಮ ಮನೆಯಲ್ಲಿ ಹೊಸ ಮನೆ ಕಟ್ಟುವಂತಹ ಯೋಗ ಕೂಡ ಬರಬಹುದು, ಅಥವಾ ಹೊಸ ಜಾಗವನ್ನ ಖರೀದಿಸುವಂತಹ ಕೆಲಸ ಆಗಬಹುದು, ಹೊಸ ವಾಹನವನ್ನ ನೀವು ಖರೀದಿಸ್ತೀರಿ, ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಮಂಗಳ ಕಾರ್ಯ, ಶುಭ ಕಾರ್ಯ ನೆರವೇರುತ್ತೆ, ಮದುವೆ ಅಥವಾ ಸಂತಾನ ಆಗುವಂತಹ ಬಗ್ಗೆ ಒದಗಿ ಬರಲಿದೆ, ಅಥವಾ ನಿಮ್ಮ ಮನೆಯಲ್ಲಿ ನೀವು ಮಾಡಿರುವಂತಹ ಉತ್ತಮ ಕೆಲಸಕ್ಕಾಗಿ ನಿಮಗೆ ಪ್ರಶಂಸೆ ಸಿಗಲಿದೆ. ಅವಾರ್ಡ್ ಕೂಡ ಈ ಒಂದು ವರ್ಷ ನಿಮಗೆ ಬರಲಿದೆ. ನಿಮ್ಮ ಮನೆಯಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳು ಎಷ್ಟು ಕಷ್ಟಪಡ್ತಿದ್ರೋ ಅದಕ್ಕೆ ಪ್ರತಿಫಲ, ಉತ್ತಮ ಫಲ ಈ ವರ್ಷ ಅವರಿಗೆ ಸಿಗಲಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವವರಿಗೂ ಕೂಡ ಈ ವರ್ಷ ತುಂಬಾ ಒಳ್ಳೆಯದಾಗಿದೆ. ಒಟ್ಟಾರೆಯಾಗಿ ಕೌಟುಂಬಿಕವಾಗಿ ಈ ವರ್ಷ ತುಂಬಾನೇ ಉತ್ತಮವಾಗಿದೆ. ಎಲ್ಲಾ ಕಡೆಯಿಂದಲೂ ನಿಮಗೆ ದಾರಿಗಳು ಸಿಗಲಿವೆ. ಎಲ್ಲಾ ದಾರಿಗಳು ಓಪನ್ ಆಗಿರ್ತವೆ. ತಡೆ ಹಿಡಿದಂತಹ ಪ್ರತಿಯೊಂದು ಕಾರ್ಯ, ಕೆಲಸಗಳು ಪುನರಾರಂಭಗೊಳ್ಳುತ್ತವೆ. ಇದರಿಂದ ನೀವು ತುಂಬಾ ಉಲ್ಲಾಸ, ಉತ್ಸಾಹದಿಂದ ಹಾಗೂ ಖುಷಿಯಿಂದ ಈ ವರ್ಷ ಕಳಿತೀರಿ. ಇನ್ನು ದಾಂಪತ್ಯ ಜೀವನ ಹಾಗೂ ಲವ್ ಲೈಫ್ ಬಗ್ಗೆ ನಾವಿಲ್ಲಿ ಮಾತನಾಡುವುದಾದ್ರೆ, ವಾರ್ಷಿಕ ಕುಂಡಲಿಯ ಅನುಸಾರ ಮಾಲವ್ಯ ಯೋಗ ಈ ವರ್ಷ ಕೂಡಿ ಬರುವುದರಿಂದ ದಾಂಪತ್ಯದಲ್ಲಿ ಸತಿಪತಿಯರಿಗೆ ಈ ವರ್ಷ ತುಂಬಾನೇ ಉತ್ತಮವಾಗಿರುತ್ತದೆ ಮತ್ತು ಅನ್ಯೋನ್ಯವಾಗಿ ಜೀವನ ನಡೆಸುವಿರಿ. ಫೆಬ್ರವರಿಯಿಂದ ಡಿಸೆಂಬರ್ ವರೆಗೂ ಈ ಯೋಗ ಕೂಡಿ ಬರಲಿದ್ದು, ಈ ಯೋಗದಿಂದಾಗಿ ಇನ್ನು ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿಲ್ವೋ ಅವರು ಈ ವರ್ಷ ಮದುವೆ ಆಗ್ತೀರಿ. ಕುಮಾರಿ ಹಾಗೂ ಕನ್ಯೆಯರೆಲ್ಲರೂ ವಿವಾಹಿತ ಮಹಿಳೆಯರಾಗ್ತೀರಿ. ಅಲ್ಲದೆ ಮೇಷರಾಶಿಯವರ ಪತಿಗೆ ಒಳ್ಳೆಯ ಫಲ ಸಿಗುವುದು, ಅವರ ಸಂಗಾತಿ
ಅಥವಾ ಅವರ ಪತಿಗೆ ಒಳ್ಳೆಯ ಪದವಿ ಪ್ರಮೋಷನ್ ಸಿಗುವುದು, ದೊಡ್ಡ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ಸಂಗಾತಿ ಹೊಸ ವಾಹನ ಖರೀದಿಸುವ ಸಾಧ್ಯತೆ ಇದೆ. ಜೊತೆಗೆ ವಿದೇಶದ ಪ್ರಯಾಣವನ್ನು ಬಳಸುವವರು ದಂಪತಿಗಳಿಗೆ ಈ ವರ್ಷ ತುಂಬಾ ಉತ್ತಮ ಹಾಗೂ ಉನ್ನತ ಬೆಳವಣಿಗೆಗಳನ್ನ ನೀವು ಕಾಣ್ತೀರಿ. ಹಾಗೂ ಮೇಷರಾಶಿಯ ವ್ಯಾಪಾರಸ್ಥರು ಹಾಗೂ ವ್ಯವಹಾರಸ್ಥರಿಗೆ ಈ ವರ್ಷ ಹೇಗಿದೆ ಅನ್ನೋದನ್ನ ಇಲ್ಲಿ ನಾವು ನೋಡುವುದಾದ್ರೆ, ವ್ಯಾಪಾರ ಹಾಗೂ ವ್ಯವಹಾರಕ್ಕೆ ಸಂಬಂಧಿಸಿದಂತಹ ಗ್ರಹದೇವ ಶನಿಯು ವರ್ಷದ ಕುಂಡಲಿಯಲ್ಲಿ ಡಬಲ್ ಇನ್ಕಮ್ ಹಾಗೂ ಡಬಲ್ ಆಫರ್ ಸಿಗುವ ಯೋಗವನ್ನ ನೀಡಲಿದ್ದಾನೆ. ಅಂದ್ರೆ ಯಾರು ಕೆಲಸ ಮಾಡ್ತಿರ್ತೀರಿ ಅಥವಾ ಜಾಬ್ ಮಾಡ್ತಾ ಇರ್ತೀರಿ, ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡುವಂತಹವ್ರು ಇರಬಹುದು, ಕಂಪನಿಯಲ್ಲಿ ಕೆಲಸ ಮಾಡುವಂತಹವರು ಇರಬಹುದು, ಅವರೆಲ್ಲರಿಗೂ ಪ್ರಮೋಷನ್ ಸಿಗುತ್ತೆ. ಮತ್ತು ಇನ್ನು ಈಗ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಇನ್ನೂ ಉನ್ನತ ಆಫರ್ಗಳು ಸಿಗಬಹುದು, ಡಬಲ್ ಇನ್ಕಮ್ ಸಿಗಬಹುದು, ಇನ್ಕ್ರಿಮೆಂಟ್ ಜಾಸ್ತಿ ಆಗುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಈ ವರ್ಷ ತುಂಬಾನೇ ವ್ಯಾಪಾರಸ್ಥರು ಹಾಗೂ ವ್ಯವಹಾರಸ್ಥರಿಗೆ ತುಂಬಾನೇ ಅವಕಾಶಗಳು ಕೂಡಿ ಬರಲಿವೆ, ಹೆಚ್ಚು ಆಫರ್ಗಳು ಸಿಗಲಿವೆ. ವಿದೇಶದಿಂದ ಆಫರ್ ಬರುವ ಸಾಧ್ಯತೆ ಕೂಡ ಇದೆ, ಅಥವಾ ಹೊಸ ಹೊಸ ಪಾರ್ಟ್ನರ್ಶಿಪ್ ಅನ್ನ ನೀವು ಮಾಡ್ಕೊಳ್ತೀರಿ, ಅದರಲ್ಲಿ ನೀವು ಕೂಡ ಲಾಭವನ್ನ ಗಳಿಸ್ತೀರಿ. ಉತ್ತಮ ಹಾಗೂ ಹೆಚ್ಚಿನ ಪ್ಯಾಕೇಜ್ ನಲ್ಲಿ ನಿಮಗೆ ಆಫರ್ಗಳು ಹುಡುಕಿಕೊಂಡು ಬರ್ತವೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ಪಾರ್ಟ್ನರ್ಶಿಪ್ ಆಫರ್ ಸಿಗ್ತದೆ. ಹೊಸ ವ್ಯಾಪಾರವನ್ನ ಮಾಡಲು ಬಯಸುವವರಿಗೂ ಕೂಡ ಇದು ಲಾಭದಾಯಕವಾಗಿರ್ತದೆ. ಯಾವ ಒಂದು ಹೊಸ ಉದ್ಯೋಗವನ್ನ ನೀವು ಮಾಡ್ಬೇಕಂತ ಇರ್ತೀರೋ ಅವರಿಗೂ ಕೂಡ ಇದು ಲಾಭದಾಯಕ ವರ್ಷ ಅಂದ್ರೆ ತಪ್ಪಾಗ್ಲಾರದು. ಒಳ್ಳೆಯ ಸೇಲ್ ಈ ವರ್ಷ ನಿಮಗೆ ಆಗಲಿದೆ. ವ್ಯಾಪಾರಸ್ಥರು ವ್ಯವಹಾರಸ್ಥರು ಅಂಗಡಿಯಲ್ಲಿ ಇರುವಂತಹವರಿಗೆ ಒಳ್ಳೆಯ ಪ್ರಾಜೆಕ್ಟ್ ಸಿಗಲಿದೆ, ಸೇಲ್ ಆಗಲಿದೆ. ಒಟ್ಟಾರೆಯಾಗಿ ವ್ಯಾಪಾರಿಗಳು ವ್ಯವಹಾರಸ್ಥರು ಉದ್ಯೋಗಸ್ಥರಿಗೆ ಈ ವರ್ಷ ತುಂಬಾ ಲಾಭದಾಯಕ ಅದೃಷ್ಟ ಕೊಡುವಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಿಮ್ಮ ಈ ವಾರ್ಷಿಕ ಕುಂಡಲಿಯಲ್ಲಿ ಸೂರ್ಯನು 9ನೇ ಸ್ಥಾನದಲ್ಲಿ ಪದಗ್ರಹಣ ಮಾಡಿರುವುದರಿಂದ ವಿದೇಶಕ್ಕೆ ಸಂಬಂಧಿಸಿದ ಯಾತ್ರೆ ಅಥವಾ ಕೆಲಸಗಳು ಸಂಪೂರ್ಣಗೊಳ್ಳಲಿವೆ. ಸರ್ಕಾರಿ ಕೆಲಸಗಳಲ್ಲಿ ವಿಳಂಬವಾಗ್ತಿದ್ರೆ ಅದು ಕೂಡ ಸಫಲತೆ ಸಿಗುತ್ತದೆ. ನಿಂತು ಹೋದ ಕೆಲಸಗಳು ಪೂರ್ಣವಾಗ್ತವೆ. ಈ ವರ್ಷ ವೈಜ್ಞಾನಿಕ ಕ್ಷೇತ್ರದಲ್ಲಿರುವವರಿಗಾಗಬಹುದು, ಇಂಜಿನಿಯರ್ ಕ್ಷೇತ್ರದಲ್ಲಿರುವವರಿಗಾಗಬಹುದು, ರಾಜಕೀಯದಲ್ಲಿ ಟೆಕ್ನಿಕಲ್ ಕ್ಷೇತ್ರ ಇರಬಹುದು, ರೈತಾಪಿ ವರ್ಗದಲ್ಲಿ ಇರುವಂತಹವರಿಗಾಗಬಹುದು, ಈ ವರ್ಷ ತುಂಬಾನೇ ಸುವರ್ಣ ವರ್ಷ ಎಂದು ಹೇಳಿದ್ರೆ ತಪ್ಪಾಗುವುದಿಲ್ಲ. ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ವಿಷಯ ಏನೆಂದ್ರೆ, ಜನವರಿ, ಫೆಬ್ರವರಿ ಹಾಗೂ ಡಿಸೆಂಬರ್ ನಲ್ಲಿ ಮೇಷರಾಶಿಯವರಿಗೆ ತುಂಬಾ ನಷ್ಟ ಆಗಬಹುದು. ಸ್ವಲ್ಪ ಮಟ್ಟಿಗೆ ನಷ್ಟ ಆಗುತ್ತೆ, ಜಾಗರೂಕರಾಗಿರಿ. ಈ 3 ತಿಂಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ. ಆ ತಿಂಗಳಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರಿ. ಯಾಕಂದ್ರೆ ಈ ತಿಂಗಳಿನಲ್ಲಿ ನಿಮ್ಮ ಫೋನ್ ಕೆಡಬಹುದು, ಅಥವಾ ನಿಮ್ಮ ಇಷ್ಟವಾದಂತಹ ವಸ್ತುಗಳು ಹಾಳಾಗುವ ಸಾಧ್ಯತೆ ಇರ್ತದೆ, ಏನಾದ್ರೂ ಹಾನಿ ಆಗುವ ಸಾಧ್ಯತೆ ಇರ್ತದೆ. ಯಾಕಂದ್ರೆ ರಾಹು 12ನೇ ಸ್ಥಾನದಲ್ಲಿರುವುದರಿಂದ ಖರ್ಚು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಡಿಸೆಂಬರ್ ನಲ್ಲಿ ನಿಮಗೆ ಇಷ್ಟವಾದ ವಸ್ತುಗಳು ಹಾಳಾಗಬಹುದು, ಒಡೆಯುವ ಸಾಧ್ಯತೆ ಇರಬಹುದು. ಜಾಗರೂಕರಾಗಿರಿ. ಒಟ್ಟಾರೆಯಾಗಿ ವರ್ಷ ಭವಿಷ್ಯ ತುಂಬಾನೇ ಉತ್ತಮವಾಗಿದೆ, ಆದರೆ ಈ 3 ತಿಂಗಳು ನೀವು ಸ್ವಲ್ಪ ಜಾಗರೂಕರಾಗಿರಿ. ಒಟ್ಟಾರೆಯಾಗಿ ಈ ವರ್ಷ ಮೇಷರಾಶಿಯವರಿಗೆ ತುಂಬಾ ಉತ್ತಮವಾಗಿದ್ದು ಹೆಚ್ಚು ಲಾಭದಾಯಕವಾಗಿದೆ. ಎಲ್ಲಾ ಸೌಲಭ್ಯಗಳು ಹಾಗೂ ಸವಲತ್ತುಗಳನ್ನು ಮತ್ತು ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸನ್ನ ಈ ವರ್ಷ ನಿಮಗೆ ತಂದು ಕೊಡಲಿದೆ. ಮೇಷರಾಶಿಯವರು ಒಳ್ಳೆಯ ಬದಲಾವಣೆಯನ್ನ ಕಂಡುಕೊಳ್ತೀರಿ. ಈ ವರ್ಷ ನೀವು ತುಂಬಾನೇ ಖುಷಿಯಾಗಿರ್ತೀರಿ. ನಾವು ಹೇಳಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.